ನಮಸ್ಕಾರ ಸ್ನೇಹಿತರ, ಗ್ಯಾರಂಟಿ ಯೋಜನೆಗಳ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡಬೇಕು ಅನ್ನುವ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಟಾಪಿಕ್ ಬಗ್ಗೆ ವೈರಲ್ ಆಗ್ತಾನೆ ಇದೆ. ಯಾಕಪ್ಪ ಅಂದ್ರೆ ಯಾರು ಹೇಳ್ತಿದ್ದಾರೆ ಇದನ್ನ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ಬೇಕಂತ ಯಾರು ಹೇಳ್ತಿದ್ದಾರೆ ಅನ್ನುವಂಥದ್ದನ್ನ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡಬೇಕು ಅನ್ನುವಂಥದ್ದನ್ನ ಯಾರು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಶಾಸಕರಿಂದಾನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇಲ್ಲ ನಿಮ್ಗೆ ಶಕ್ತಿ ಯೋಜನೆ ಆಗಿರ್ಬೋದು. ಈಗ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಯಾವೊಂದು 5 ಗ್ಯಾರಂಟಿ ಯೋಜನೆಗಳಿದಾವೆ, ಎಲ್ಲಾ ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡ್ಬೇಕಂತ ಕೆಲವರು ಶಾಸಕರಾದ್ರೆ ಹೇಳ್ತಿದ್ದಾರೆ. ಇನ್ನು ಕೆಲವರು ಏನಿಲ್ಲ ಅಂದ್ರೂ ಒಂದು 2 ಗ್ಯಾರಂಟಿ ಯೋಜನೆಗಳನ್ನಾದ್ರೂ ರದ್ದು ಮಾಡಬೇಕು ಅನ್ನುವಂತಹ ಒಂದು ಮಾಹಿತಿ ಕೂಡ ಸಿಗ್ತಿದೆ. ಇದು ಯಾವ ಯಾವ ಯೋಜನೆಗಳನ್ನ ರದ್ದು ಮಾಡಬೇಕು, ಏನು ಬಂದಿರುವಂತಹ ಮಾಹಿತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಪಟ್ ಅಂತ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದಿರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿ ಮೊದಲನೇದಾಗಿ ನಿಮ್ಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮತ್ತೆ ಹೇಳ್ತೀನಿ. ನೋಡಿ ಯಾವ ಯಾವ ಯೋಜನೆ ಅಂತ. 1 ಗೃಹಲಕ್ಷ್ಮಿ ಯೋಜನೆ, 2 ಗೃಹ ಜ್ಯೋತಿ ಯೋಜನೆ, ಉಚಿತ ಕರೆಂಟ್ ಕೊಡುವಂತಹ ಯೋಜನೆ, 3 ಶಕ್ತಿ ಯೋಜನೆ, ಓಕೆನಾ, 4 ಅನ್ನಭಾಗ್ಯ ಯೋಜನೆ, 5 ಯುವ ನಿಧಿ ಯೋಜನೆ. ಈ ಒಂದು 5 ಯೋಜನೆಗಳಲ್ಲಿ ಈಗ ಏನೇನಾಗ್ತಿದೆ, ಗೃಹಲಕ್ಷ್ಮಿ ಯೋಜನೆ ಬಂದ್ಬಿಟ್ಟು ಇನ್ನು 11ನೇ ಕಂತಿನ ಹಣ ಆದ್ರೆ ಬಂದಿಲ್ಲ, ಓಕೆನಾ. ನೆಕ್ಸ್ಟ್ ಯಾವುದು, ಗೃಹ ಜ್ಯೋತಿ ಯೋಜನೆ, ಉಚಿತ ಕರೆಂಟ್ ಆದ್ರೆ ಬರ್ತಿದೆ. ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿಯಾದ ಸಮಸ್ಯೆ ಆಗ್ತಿಲ್ಲ. ಅನ್ನಭಾಗ್ಯ ಯೋಜನೆದು ಇನ್ನು ಏಪ್ರಿಲ್ ತಿಂಗಳಿನ ಹಣನೇ ಬಂದಿಲ್ಲ, ಓಕೆನಾ. ಉಚಿತ ಬಸ್ದು ಎಲ್ಲರೂ ಉಚಿತವಾಗಿ ಪ್ರಯಾಣ ಮಾಡ್ತಿದ್ದಾರೆ. ಈಗ ಸದ್ಯ ಮಟ್ಟಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಯುವ ನಿಧಿ ಯೋಜನೆಗೆ ಬರೋದಾದ್ರೆ ಪಾಪ ವಿದ್ಯಾರ್ಥಿಗಳಿಗೆ ಬರೀ 2 ತಿಂಗಳು ಮಾತ್ರ ಹಣ ಜಮಾ ಮಾಡಿದ್ದಾರೆ, ಓಕೆನಾ. ಯುವ ನಿಧಿ ಯೋಜನೆ ಕೂಡ ಸರಿಯಾಗಿ ಬರ್ತಿಲ್ಲ. ಈಗ 2 ಯೋಜನೆಯನ್ನ ರದ್ದು ಮಾಡ್ಬೇಕಂತ ಕೆಲವರು ಕಾಂಗ್ರೆಸ್ ಶಾಸಕರು ಯಾವೊಂದು ಯೋಜನೆಗಳನ್ನ ಹೇಳ್ತಿದ್ದಾರೆ ಅಂದ್ರೆ, ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ರದ್ದು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,2 ಸಾವಿರ ಕೊಡಬೇಕಾಗುತ್ತೆ. 1,40,00,000 ಮಹಿಳೆಯರಿಗೆ, ಹತ್ರ 1,35,40,00,000 ಮಹಿಳೆಯರಿದ್ದಾರೆ. ಅವರೆಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆದು ಒಬ್ಬೊಬ್ಬರಿಗೆ 2,2 ಸಾವಿರ ಹಣ ಕೊಡ್ಬೇಕು. ಅವ್ರಿಗೆ ಇದೊಂದು ಸಮಸ್ಯೆ ಆಗ್ತಿದೆ, ಓಕೆನಾ. ಯಾಕೆ ರದ್ದು ಮಾಡಬೇಕು ಅಂತಿದ್ದಾರೆ ಅಂದ್ರೆ ಈ ಒಂದು ಸಮಸ್ಯೆಯಿಂದ ಅವ್ರು ರದ್ದು ಮಾಡ್ಬೇಕಂತ ಹೇಳ್ತಿಲ್ಲ. ಅವರ ಒಂದು ಸರ್ಕಾರ ಏನಾದ್ರು ಬಂದಿದ್ರೆ, ಈಗ ಸೆಂಟ್ರಲ್ ಅಲ್ಲೂ ಈಗ ಕೇಂದ್ರದಲ್ಲೂ ಅವರ ಸರ್ಕಾರ ಬಂದಿದ್ರೆ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ರು, ಓಕೆನಾ. ಈಗ ಅವ್ರ ಹಣ ಆದ್ರೆ ಜಮಾ ಮಾಡ್ತಿದ್ರು. ಈಗ ಯಾಕಪ್ಪ ರದ್ದು ಮಾಡ್ಬೇಕಂತಿದ್ದಾರೆ ಅಂದ್ರೆ, ಈಗ ಕೇವಲ 9 ಸೀಟ್ ಮಾತ್ರ ಗೆದ್ದಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, MP ಸೀಟ್ಸು ಕರ್ನಾಟಕದಲ್ಲಿ ಕೇವಲ 9 ಸೀಟ್ ಮಾತ್ರ ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರದ್ದು. ಆ ಒಂದು ಕಾರಣದಿಂದ ಅವ್ರೇನಂತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲ ಒಂದು ಕೆಲವರು ಶಾಸಕರಾಗಿರ್ಬೋದು, ಅವರೆಲ್ಲ ಒಂದು ಇನ್ಫಾರ್ಮೇಶನ್ ಅನ್ನ ತಿಳಿಸ್ಕೊಟ್ಟಿದ್ರು. ಇವ್ರಿಗೆ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಕೊಡ್ತಿರುವಂತಹ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಗ್ತಿಲ್ಲ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದ್ರ ಬಗ್ಗೆ M. ಲಕ್ಷ್ಮಣ್ ಅವರು ಮಾತಾಡಿದ್ರು, ಮತ್ತೆ ಶಾಸಕ ಬಾಲಕೃಷ್ಣ ಅವರು ಕೂಡ ಮಾತಾಡಿದ್ರು. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಆದ್ರೆ ತಿಳಿಸ್ಕೊಟ್ಟಿದ್ದೀನಿ. ಈಗ 2 ಗ್ಯಾರಂಟಿ ಯೋಜನೆಗಳು ಯಾವ್ದು ರದ್ದು ಮಾಡ್ಬೇಕಂತಿದ್ದಾರೆ ಅಂದ್ರೆ, ಒಂದು ಬಂದು ಗೃಹಲಕ್ಷ್ಮಿ ಯೋಜನೆ, ಉಚಿತ 2,000 ಹಣ ಬರುತ್ತಲ್ಲ ಆ ಒಂದು ಯೋಜನೆ. 2ನೇದು ಬಂದ್ಬಿಟ್ಟು ಶಕ್ತಿ ಯೋಜನೆ, ಓಕೆನಾ. ಶಕ್ತಿ ಯೋಜನೆ ಬಗ್ಗೆ ಅಂತೂ ಕೆಲವರು ರದ್ದು ಮಾಡಿದ್ರೇನೆ ಒಳ್ಳೇದು ಅಂತಿದ್ದಾರೆ. ಯಾಕೆ ಹೇಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಮಹಿಳೆಯರಿಗಾದ್ರೆ ತುಂಬಾನೇ ಹೆಲ್ಪ್ ಆಗ್ತಿದೆ. ಆದ್ರೆ ತುಂಬಾ ಜನ ಏನ್ ಹೇಳ್ತಿದ್ದಾರೆ, ಪಾಪ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆ ಆಗ್ತಿದೆ, ರದ್ದು ಮಾಡ್ಬೇಕಂತ ಹೇಳ್ತಿದ್ದಾರೆ. ಯಾಕಂದ್ರೆ ಬಸ್ಸಲ್ಲಿ ಫುಲ್ ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೆಲವರು ಮುದುಕರಿಗಾಗಿರ್ಬೋದು, ಎಲ್ಲರಿಗೂ ತುಂಬಾ ಜನಕ್ಕೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, 10-15% ಟಿಕೆಟ್ ಬೆಲೆ ಏನಿದೆ ಅದನ್ನ ಏರಿಕೆ ಮಾಡಬೇಕು, ಟಿಕೆಟ್ ಬೆಲೆ ಏರಿಕೆ ಮಾಡ್ಬೇಕಂತಿದ್ದಾರೆ. ಆಗ ತುಂಬಾ ಜಗಳಾನೇ ಆಗುತ್ತೆ. ಯಾಕಂದ್ರೆ ಇಲ್ಲಿ ಈಗ ಮಹಿಳೆಯರಿಗೆ ಏನಾಗಿರುತ್ತೆ, ಇಲ್ಲಿ ಫ್ರೀ ಇರುತ್ತೆ. ಪುರುಷರಿಗೆ ಟಿಕೆಟ್ ಪ್ರೈಸ್ 10-15% ರೈಸ್ ಮಾಡ್ಬಿಟ್ರೆ ಆಗ ಏನಾಗುತ್ತೆ ಅಂದ್ರೆ ಜಗಳಾನೇ ಆಡ್ತಾರೆ. ಯಾಕಂದ್ರೆ ಯಾಕೆ ರೈಸ್ ಮಾಡ್ತೀರಾ, ಹಾಗಾದ್ರೆ ನೀವು ಉಚಿತ ಬಸ್ ಕ್ಯಾನ್ಸಲ್ ಮಾಡಿ ಅಂತಾನೆ ಹೇಳ್ತಾರೆ. ಈ ಒಂದು ಕಾರಣದಿಂದ ಇದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಂಡು ಏನ್ ಮಾಡ್ತಿದ್ದಾರೆ ಅಂದ್ರೆ, ಈಗ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತ ಬಸ್ ಅನ್ನ ರದ್ದು ಮಾಡಬೇಕು ಅಂತ ಒತ್ತಡ ಕೊಡ್ತಿದ್ದಾರೆ, ಓಕೆನಾ. ಕಾಂಗ್ರೆಸ್ ಶಾಸಕರಿಂದಾನೇ ಸಿದ್ದರಾಮಯ್ಯ ಅವರಿಗೆ, ನಮ್ಮ ಒಂದು CM ಸಿದ್ದರಾಮಯ್ಯ ಅವರಿಗೆ ಒಂದು ಒತ್ತಡ ಹೋಗ್ತಿದೆಯಂತೆ. 5 ಗ್ಯಾರಂಟಿ ಆದ್ರೂ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಅಂದ್ರೆ ಈ ಒಂದು 2 ಗ್ಯಾರಂಟಿ ಆದ್ರೂ ಕ್ಯಾನ್ಸಲ್ ಮಾಡಿ. ಇದು ಈಗ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ರೈಟ್ಸ್ ಇರುವಂತದ್ದು CM ಸಿದ್ದರಾಮಯ್ಯ ಅವರಿಗೆ. ಅವರೊಂದು ನಿರ್ಧಾರ ತೆಗೆದುಕೊಂಡು ಇನ್ಫಾರ್ಮೇಶನ್ ಅನ್ನ ತಿಳಿಸಬೇಕಾಗುತ್ತೆ. ಈಗ ಸದ್ಯ ಮಟ್ಟಕ್ಕೆ ಅವರಾದ್ರೆ ಯಾವುದೇ ಇನ್ಫಾರ್ಮೇಶನ್ ಆದ್ರೆ ಕೊಟ್ಟಿಲ್ಲ. ಅವ್ರು ಈ ಮುಂಚೆ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು. ಈ ಮುಂಚೆ ಅವ್ರು ಏನಂತ ಹೇಳಿದ್ರು ಅಂದ್ರೆ, ನಾವೇನಾದ್ರೂ ಈ ಎಲೆಕ್ಷನ್ ಅಲ್ಲಿ MP ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಸರ್ಕಾರ ಸೋತೋದ್ರು ಕೂಡ ನಾವು ಗ್ಯಾರಂಟಿ ಯೋಜನೆ ಏನು ಘೋಷಣೆ ಮಾಡಿದ್ವಿ ಅದನ್ನ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರು MLA ಎಲೆಕ್ಷನ್ ಅಲ್ಲಿ ಗೆದ್ದಿದ್ದಾರೆ, ಅವ್ರು ಆಲ್ರೆಡಿ CM ಆಗಿದ್ದಾರೆ, ಓಕೆನಾ. ಅದಕ್ಕೆ ಇದಕ್ಕೆ
ಲಿಂಕ್ ಇಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ಸ್ ಅಲ್ಲಿ ಕೂಡ ಹೇಳ್ತಿರ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರು ನಾವು ಕಂಟಿನ್ಯೂ ಮಾಡ್ತೀವಿ ಸೋತೋದ್ರು ಅಂತ ಹೇಳಿದ್ರು, ಆದ್ರೆ ಕೆಲವರು ಶಾಸಕರು ರದ್ದಾಗುತ್ತಂತ ಹೇಳಿದ್ರು. ಓಕೆನಾ, ಈಗ ಏನೇ ಆಗ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ರೈಟ್ಸ್ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅವ್ರು ಏನ್ ಮಾಡ್ತಾರೆ ಕಾದು ನೋಡ್ಬೇಕಾಗುತ್ತೆ. ಈಗ ಟಿಕೆಟ್ ಬೆಲೆ ಏರಿಕೆ ಬಗ್ಗೆ ಮತ್ತೆ ಶಕ್ತಿ ಯೋಜನೆ ಕುರಿತು ಆಗಿರ್ಬೋದು, ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಸಿಗುತ್ತೆ ನಿಮಗೆ. ಯಾಕಂದ್ರೆ ಇದ್ರ ಬಗ್ಗೆ ರಾಮಲಿಂಗಾರೆಡ್ಡಿ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೆ ಈ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಬೇಕಾ ಬೇಡ ಅನ್ನೋದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.